ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಯಾರನ್ನೋದು ಸದ್ಯಕ್ಕೆ ಬೇಡ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಚೀನಾದ ಅಧ್ಯಕ್ಷರ ಬಗ್ಗೆ. ಎಸ್, ವಿಚಾರವನ್ನ ಹೇಳ್ತೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಭಾರತ ಸೇರಿದಂತೆ ಉದಯೋನ್ಮುಖ ಆರ್ಥಿಕತೆಗಳ ಗುಂಪಾಗಿರುವಂತಹ ಬ್ರಿಕ್ಸ್ ನಾಯಕರ ಶೃಂಗಸಭೆ ಬ್ರಿಸೆಲ್ನಲ್ಲಿ ಪ್ರಾರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ರಿಯೋ ಡಿ ಜನೈರೊಂದಿಗೆ ತೆರಳಿದ್ದಾರೆ. ಆದರೆ ಗುಂಪಿನ ಮತ್ತೊಂದು ಪ್ರಮುಖ ರಾಷ್ಟ್ರವಾಗಿರುವಂತಹ ಚೀನಾದ ಅಧ್ಯಕ್ಷ ಜಿನ್ಪಿನ್ ಸಮ್ಮೇಳನಕ್ಕೆ ಹಾಜರಾಗಿಲ್ಲ. ಅಧ್ಯಕ್ಷರಾಗಿ ತಮ್ಮ 1 ದಶಕಕ್ಕೂ ಹೆಚ್ಚು ಕಾಲದ ಆಳ್ವಿಕೆಯಲ್ಲಿ ಜಿನ್ಪಿನ್ ಗುಂಪಿನ ನಾಯಕರ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸದೇ ಇರೋದು ಇದೇ ಮೊದಲು. ಸಮ್ಮೇಳನದಲ್ಲಿ ಜಿನ್ಪಿನ್ ಅವರ ಅನುಪಸ್ಥಿತಿಯನ್ನ ಬೇರೆಯದ್ದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ. ಜಿನ್ಪಿನ್ ಬಗ್ಗೆ ಊಹಾಪೋಹಗಳು ಸಹ ಹೆಚ್ಚಾಗಿದೆ. ಅದರಲ್ಲಿ ಅವರು ಚೀನಾದ ಅಧ್ಯಕ್ಷ ಹುದ್ದೆಯನ್ನ ತೊರೆಯಬಹುದು ಅಂತ ಹೇಳಲಾಗ್ತಾ ಇದೆ. ಜಿನ್ಪಿನ್ 2 ವಾರಗಳಿಗಿಂತಲೂ ಹೆಚ್ಚು ಕಾಲ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಜಿನ್ಪಿನ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವ ಸಿದ್ಧತೆಗಳು ನಡೀತಾ ಇದೆ ಅಂತ ತೋರುತ್ತೆ. ಇದಕ್ಕೆ ಕಾರಣ ಜಿನ್ಪಿನ್ ಅವರ ಸೈದ್ಧಾಂತಿಕ ಪ್ರತ್ಯೇಕತೆಗಿಂತ ದೂರವಿಟ್ಟು ಚೀನಾವನ್ನ ಸುಧಾರಣೆಯತ್ತ ಕೊಂಡೊಯ್ಯಲು ಚೀನಾದ ಉನ್ನತ ಗುಪ್ತಚರ ಇಲಾಖೆ ಬಯಸಿದೆ ಅಂತ ಹೇಳಲಾಗ್ತಾ ಇದೆ. ಜಿನ್ಪಿನ್ ಚೀನಾವನ್ನ ಅಮೆರಿಕಕ್ಕೆ ಪರ್ಯಾಯವಾಗಿ ಬೆಳೆಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಬ್ರಿಕ್ಸ್ ಸಭೆಗೆ ಗೈರಾಗುವ ಮೂಲಕ ಚೀನಾದ ಅಧ್ಯಕ್ಷರು ತಮ್ಮ ದೇಶವನ್ನ ಪ್ರದರ್ಶಿಸಲು ಒಂದು ಪ್ರಮುಖ ಅವಕಾಶ ಇತ್ತು, ಅದನ್ನು ಕೂಡ ಕಳೆದುಕೊಂಡಿದ್ದಾರೆ. ಜಿನ್ಪಿನ್ ಅವರ ಅನುಪಸ್ಥಿತಿಯು ಬೆಂಜಿಂಗ್ ಬ್ರಿಕ್ಸ್ ಅನ್ನ ಕೈಬಿಟ್ಟಿದೆ ಅಂತ ಅರ್ಥವಲ್ಲ ಅಂತ ವೀಕ್ಷಕರು ಹೇಳ್ತಾರೆ. ಜಿನ್ಪಿನ್ಗೆ ಬ್ರಿಕ್ಸ್ ಬಹುಶಃ ಅದೊಂದು ಪ್ರಮುಖ ಆದ್ಯತೆ ಅಲ್ಲ, ಯಾಕಂದ್ರೆ ಅವರು ಚೀನಾದ ದೇಶೀಯ ಆರ್ಥಿಕತೆಯನ್ನ ಹೆಚ್ಚಿಸುವತ್ತ ಗಮನವನ್ನ ಹರಿಸ್ತಾರೆ ಅಂತ ಹೇಳಿ ಸಿಂಗಾಪುರದ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಅಸೋಸಿಯೇಷನ್ ಪ್ರೊಫೆಸರ್ ಚೊಂಗ್ಜಾ ಅವರು ಹೇಳಿದ್ದಾರೆ. ಈ ವರ್ಷದ ಶೃಂಗಸಭೆಯಲ್ಲಿ ಪ್ರಮುಖ ಪ್ರಗತಿಗಳ ಬಗ್ಗೆ ಬೆಂಜಿಂಗ್ಗೆ ಯಾವುದೇ ಬೇಸರ ಇಲ್ಲ ಅಂತ ಅವರು ಹೇಳಿದ್ದಾರೆ. ರಿಯೋದಲ್ಲಿ ಗೈರು ಹಾಜರಾಗಿರುವುದು ಏಕೈಕ ವ್ಯಕ್ತಿ ಜಿನ್ಪಿನ್ ಮಾತ್ರ ಅಲ್ಲ, ಅವರ ಆಪ್ತ ಮಿತ್ರ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಭಾಗವಹಿಸಿಲ್ಲ. ಆದರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಭಾಗವಹಿಸಲಿದ್ದಾರೆ. ಆದಾಗ್ಯೂ ಕೂಡ ಬ್ರೆಜಿಲ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯಕ್ಕೆ ಸಹಿ ಹಾಕಿರುವುದರಿಂದ ಮತ್ತು ಉಕ್ರೇನ್ನಲ್ಲಿ ಯುದ್ಧ ಅಪರಾಧಗಳಿಗಾಗಿ ಪುಟಿನ್ ಅವರನ್ನ ಬಂಧಿಸಬೇಕಾಗಿರುವುದರಿಂದ ಪುಟಿನ್ ಭಾಗವಹಿಸ್ತಾ ಇಲ್ಲ. ಇಬ್ಬರು ಪ್ರಮುಖ ನಾಯಕರ ಅನುಪಸ್ಥಿತಿಯ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶೃಂಗಸಭೆಯಲ್ಲಿ ಇರುವುದು ಚರ್ಚೆಯ ವಿಚಾರವಾಗಿದೆ.